ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆನೆ ನಡೆದಿದ್ದೇ ದಾರಿ ಎಂಬಂತೆ ಜಗತ್ತಿನ ಸೂಪರ್ ಪವರ್ ಗಳ ಎದುರು ಭಾರತವು ಈಗ ದಿಟ್ಟ ನಿಲುವನ್ನ ತಳೆದಿದೆ. ಹಕ್ಕಿಯ ಗೂಡು ಆಕ್ರಮಿಸಿಕೊಂಡು ಹೋದಂತಹ ಶಕ್ತಿಶಾಲಿ ದೇಶವೊಂದರ ಪ್ರಮುಖ ಆಯಕಟ್ಟಿನ ಮಿಲಿಟರಿ ನೆಲೆಯನ್ನ ಭಾರತವು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ ಅಂದ್ರೆ ನೀವು ನಂಬಲೇಬೇಕು. ಆಮೆ ಎದುರು ಮುಂಗುಸಿಗೆ ಭಯವಿಲ್ಲ ಎಂಬಂತೆ ಭಾರತ ದೇಶವು ಅಮೆರಿಕಾದಂತಹ ಮಹಾಶಕ್ತಿಯೊಂದಿಗೆ ಹೆದರದೆ ಜಾಗತಿಕ ರಾಜಕಾರಣದಲ್ಲಿ ತನ್ನ ಶ್ರೇಷ್ಠತೆಯ ಮುದ್ರೆಯನ್ನ ಹೊತ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಅಫ್ಘಾನಿಸ್ತಾನದ ರಾಜಕೀಯ ಮತ್ತು ಮಿಲಿಟರಿ ಭೂಪಟದಲ್ಲಿ ಭಾರತವು ನಡೆಸಿದಂತಹ ಚಮತ್ಕಾರಿ ನಡೆಯು ಅಮೆರಿಕವನ್ನ ಅಕ್ಷರಶಃ ದಿಗ್ಭ್ರಮೆಗೊಳಿಸಿದೆ. ಅಮೆರಿಕಕ್ಕೆ ಸತತವಾಗಿ ಗುರುತಿನ ಚೀಟಿ ನೀಡಲು ಪ್ರಯತ್ನಿಸ್ತಾ ಇರುವಂತಹ ಟ್ರಂಪ್ ಆಡಳಿತವು ದಿಢೀರನೆ ಪ್ರತೀಕಾರ ತೀರಿಸಿಕೊಳ್ಳುವ ಮಟ್ಟಿಗೆ ಪರಿಸ್ಥಿತಿಯನ್ನು ತಲುಪಿದೆ. ನಮ್ಮ ಇವತ್ತಿನ ಹಾಟ್ ಟಾಪಿಕ್ ಏನಂದ್ರೆ ಬಾಗ್ರಾಮ್ ವಾಯುನೆಲೆ. ಇದು ಕೇವಲ ಒಂದು ಏರ್ ಬೇಸ್ ಅಲ್ಲ, ಬದಲಿಗೆ ಜಾಗತಿಕ ಭೂ ರಾಜಕಾರಣದ ರಕ್ತನಾಳ. ಹಾಗಾದ್ರೆ ಈ ಬಾಗ್ರಾಮ್ ಏರ್ ಬೇಸ್ ಭಾರತಕ್ಕೆ ಯಾಕೆ ಅಷ್ಟು ಮುಖ್ಯ? ಟ್ರಂಪ್ಗೆ ಭಾರತ ಕೊಟ್ಟಂತಹ ಲಾಸ್ಟ್ ವಾರ್ನಿಂಗ್ ಏನು? ಏಕೈಕಿ ಅಫ್ಘಾನಿಸ್ತಾನಕ್ಕೆ ಅಮೆರಿಕ ಯುದ್ಧ ವಿಮಾನ ಯಾಕೆ ಬಂತು? ಭಾರತದ ರೌದ್ರಾವತಾರ ಕಂಡು ಪ್ರಪಂಚವೇ ಶಾಕ್ ಆಗಿದ್ದು ಯಾಕೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಭಾರತ ಅಂತ ಕಮೆಂಟ್ ಮಾಡಿ. ಹಾಗೂ ಪಾಕ್ ಅಮೆರಿಕಾಗೆ ತಕ್ಕ ಪಾಠ ಕಲಿಸಬೇಕು ಅಂತಂದ್ರೆ ಮುಂದಿನ ಬಾರಿಯೂ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರೇ ಮುಂದುವರಿಬೇಕು ಅಂತ ನಿಮ್ಗನ್ಸಿದ್ರೆ ಜೈ ಮೋದಿ ಅಂತ ಕಮೆಂಟ್ ಮಾಡಿ. 2021ರಲ್ಲಿ ಅಮೆರಿಕನ್ ಸೇನೆಯು ಆತುರದಲ್ಲಿ ಖಾಲಿ ಮಾಡಿ ಹೋದಂತಹ ಅಫ್ಘಾನಿಸ್ತಾನದ ಬಾಗ್ರಾಮ್ ವಾಯುನೆಲೆಯ ಮೇಲೆ ಭಾರತ ದೇಶವು ಕಾರ್ಯತಂತ್ರದ ನಿಯಂತ್ರಣವನ್ನು ಸಾಧಿಸಿದೆ ಎಂಬಂತಹ ವಿಚಾರ ಜಗತ್ತಿಗೆ ತಿಳಿದ ತಕ್ಷಣ ಅಮೆರಿಕದ ಆಡಳಿತಾರೂಢ ವಲಯದಲ್ಲಿ ಬಿರುಗಾಳಿ ಎದ್ದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರವಾಗಿ ಪ್ರತಿಕ್ರಿಯಿಸಿದ್ದು ಅವರ ಮಾತುಗಳು ಬೆದರಿಕೆಯ ಸ್ವರೂಪದಲ್ಲಿತ್ತು. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ರ ಬೇಡಿಕೆ ಏನು ಅಂತ ನೋಡೋದಾದ್ರೆ, ಭಾರತವು ತಕ್ಷಣವೇ ಅಫ್ಘಾನಿಸ್ತಾನವನ್ನ ವಿಶೇಷವಾಗಿ ಬಾಗ್ರಾಮ್ ವಾಯುನೆಲೆಯನ್ನ ಖಾಲಿ ಮಾಡಬೇಕು. ಭಾರತವು ತಾಲಿಬಾನ್ ಸರ್ಕಾರಕ್ಕೆ ನೀಡ್ತಾ ಇರುವಂತಹ ಎಲ್ಲಾ ರೀತಿಯ ಸಹಕಾರವನ್ನ ತಕ್ಷಣವೇ ನಿಲ್ಲಿಸಬೇಕು. ಈ ನಿರ್ಧಾರಗಳಿಗೆ ಬದ್ಧವಾಗದಿದ್ದರೆ ಭಾರತದ ಮೇಲೆ ತೀವ್ರ ಮತ್ತು ದೊಡ್ಡ ಮಟ್ಟದ ಆರ್ಥಿಕ ನಿರ್ಬಂಧನೆಯನ್ನ ವಿಧಿಸಲಾಗುವುದು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತವು ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ನೀಡಿದೆ. ಇದು ಭಾರತಕ್ಕೆ ನೀಡಿದ ನೇರ ಧಮಕಿಯಾಗಿದೆ. ಈ ಹಿಂದೆ ಅಮೆರಿಕವು ರಷ್ಯಾದೊಂದಿಗೆ ಭಾರತದ ವ್ಯಾಪಾರ ಅಥವಾ ಇರಾನ್ನೊಂದಿಗಿನ ಸಂಬಂಧದ ವಿಚಾರದಲ್ಲಿ ಪರೋಕ್ಷವಾಗಿ ಬೆದರಿಕೆಯನ್ನ ಹಾಕಿತ್ತು. ಆದ್ರೆ ಈ ಬಾರಿ ಟ್ರಂಪ್ ನೇರವಾಗಿ ಭಾರತದ ಸಾರ್ವಭೌಮ ಕಾರ್ಯತಂತ್ರದ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಟ್ರಂಪ್ ಅವರ ಈ ನೇರ ಬೆದರಿಕೆಗೆ ಭಾರತವು ಕೊಟ್ಟಂತಹ ಪ್ರತಿಕ್ರಿಯೆ ಅಮೆರಿಕವನ್ನೇ ನಡುಗಿಸಿದೆ. ಇದು ಕೇವಲ ರಾಜತಾಂತ್ರಿಕ ಹೇಳಿಕೆಯಾಗಿರಲಿಲ್ಲ, ಬದಲಿಗೆ ಮಿಲಿಟರಿ ಮತ್ತು ಕಾರ್ಯತಂತ್ರದ ಪ್ರತ್ಯುತ್ತರವಾಗಿತ್ತು. ಅಮೆರಿಕನ್ ಫೈಟರ್ ಜೆಟ್ ಗಳನ್ನ ಬಾಗ್ರಾಮ್ ಏರ್ ಬೇಸ್ ಗೆ ಕಳುಹಿಸಿ ಆ ಪ್ರದೇಶದ ರಾಡರ್ ವ್ಯಾಪ್ತಿಯೊಳಗೆ ಪ್ರವೇಶಿಸುವಂತೆ ಮಾಡಿದಾಗ ಭಾರತವು ತಕ್ಷಣವೇ ಪ್ರತಿಕ್ರಿಯಿಸಿತು. ಭಾರತವು ಅಮೆರಿಕದ ಯುದ್ಧ ವಿಮಾನಗಳಿಗೆ ವಾಯುನೆಲೆಯಲ್ಲಿ ಇಳಿಸಲು ಅಥವಾ ಟೇಕ್ ಆಫ್ ಆಗಲು ಸ್ಪಷ್ಟವಾಗಿ ಅನುಮತಿಯನ್ನ ನೀಡಿರಲಿಲ್ಲ. ಅಮೆರಿಕವು ಒಂದು ಕಾಲದಲ್ಲಿ ನಿಯಂತ್ರಿಸ್ತಾ ಇದ್ದಂತಹ ತನ್ನದೇ ನೆಲೆಯಲ್ಲಿ ಅದರ ವಿಮಾನಗಳಿಗೆ ಭಾರತವು ಅವಕಾಶ ಕೊಟ್ಟಿರಲಿಲ್ಲ. ಇದು ಭಾರತವು ಅಮೆರಿಕಗೆ ನೀಡಿದಂತಹ ಅತಿದೊಡ್ಡ ಮತ್ತು ನೇರವಾದ ಎಚ್ಚರಿಕೆಯಾಗಿದೆ. ಇದಾದ ಬೆನ್ನಲ್ಲೇ ಭಾರತ ದೇಶವು ತನ್ನ ಅತ್ಯಂತ ದೊಡ್ಡ ಮತ್ತು ಶಕ್ತಿಶಾಲಿ ಮಿಲಿಟರಿ ಸರಕು ಸಾಗಾಣೆ ವಿಮಾನವಾದಂತಹ C-17 ಗ್ಲೋಬ್ ಮಾಸ್ಟರ್ ಅನ್ನ ಬಾಗ್ರಾಮ್ ಏರ್ ಬೇಸ್ ನಲ್ಲಿ ಲ್ಯಾಂಡಿಂಗ್ ಮಾಡಿತು. ಇದು ಕೇವಲ ಸಾಗಾಣೆಗಾಗಿರಲಿಲ್ಲ, ಬದಲಿಗೆ ಈಗ ಇದು ನಮ್ಮದು ಎಂಬಂತಹ ಬಲ ಪ್ರದರ್ಶನವಾಗಿದೆ. ಇನ್ನು ಭಾರತವು ಇಲ್ಲಿಗೆ ತನ್ನ ದೊಡ್ಡ ಪ್ರಮಾಣದ ಸ್ಮಾರ್ಟ್ ಟ್ಯಾಂಕ್ ಗಳು ಮತ್ತು ಅತ್ಯಂತ ಶಸ್ತ್ರಾಸ್ತ್ರಗಳ ಸಂಗ್ರಹವನ್ನ ಆರಂಭಿಸಿದೆ. ಇದು ಬಾಗ್ರಾಮ್ ಅನ್ನ ಪೂರ್ಣ ಪ್ರಮಾಣದ ಮಿಲಿಟರಿ ಮತ್ತು ಲಾಜಿಸ್ಟಿಕ್ ನೆಲೆಯಾಗಿ ಪರಿವರ್ತಿಸುವ ಭಾರತದ ನಿರ್ಧಾರಕ್ಕೆ ಸಾಕ್ಷಿಯಾಗಿದೆ. ಇನ್ನು ಈ ಎಲ್ಲ ರಾಜತಾಂತ್ರಿಕ ಬಿಕ್ಕಟ್ಟಿನ ನಡುವೆಯೇ ಭಾರತ ದೇಶವು ಬಾಗ್ರಾಮ್ ಏರ್ ಬೇಸ್ ನಲ್ಲಿ ಹೆಮ್ಮೆಯಿಂದ ರಾಷ್ಟ್ರ ಧ್ವಜವನ್ನ ಹಾರಿಸಿದ್ದು ಭಾರತದ ರಾಜತಾಂತ್ರಿಕ ಶಕ್ತಿಗೆ ಮತ್ತು ಅಸಾಧಾರಣ ಗೆಲುವಿಗೆ ಸಾಕ್ಷಿಯಾಗಿದೆ. ಈ ಎಲ್ಲಾ ಬೆಳವಣಿಗೆಗಳಿಗೆ ತಾಲಿಬಾನ್ ಸರ್ಕಾರವು ಬೆಂಬಲ ನೀಡಿದೆ. ಟ್ರಂಪ್ ಒಟ್ಟಾರೆ ಯೋಜನೆಯು ಇನ್ನು ಮುಂದೆ ಫಲ ನೀಡೋದಿಲ್ಲ ಎಂದು ತಾಲಿಬಾನ್ ಸ್ಪಷ್ಟಪಡಿಸಿದೆ. ಈ ವಾಯುನೆಲೆಯ ನವೀಕರಣ, ನಿರ್ವಹಣೆ ಮತ್ತು ಬಳಕೆಯ ಸಂಪೂರ್ಣ ಜವಾಬ್ದಾರಿ ಭಾರತೀಯ ವಾಯುಸೇನೆಗೆ ಮಾತ್ರ ಎಂದು ಅಫ್ಘಾನಿಸ್ತಾನ ಘೋಷಣೆ ಮಾಡಿದೆ. ಹಾಗಾದ್ರೆ ಬಾಗ್ರಾಮ್ ಏರ್ ಬೇಸ್ ಯಾಕೆ ಅಷ್ಟೊಂದು ಮಹತ್ವ ಅಂತ ನೋಡೋದಾದ್ರೆ, ಬಾಗ್ರಾಮ್ ಏರ್ ಬೇಸ್ ಕೇವಲ ರನ್ವೇಗಳು ಮತ್ತು ಹ್ಯಾಂಗರ್ ಗಳ ಸಮೂಹವಲ್ಲ, ಇದು ಮಧ್ಯ ಏಷ್ಯಾದ ಹೃದಯ ಭಾಗದಲ್ಲಿರುವಂತಹ ಒಂದು ಕಾರ್ಯತಂತ್ರದ ರತ್ನ. ಇದರ ಐತಿಹಾಸಿಕ ಮತ್ತು ಭೌಗೋಳಿಕ ಮಹತ್ವವನ್ನ ಅರ್ಥ ಮಾಡಿಕೊಂಡರೆ ಭಾರತದ ಈ ನಡೆ ಯಾಕೆ ಅಮೆರಿಕ ಮತ್ತು ಚೀನಾಗೆ ನಡುಕ ಹುಟ್ಟಿಸಿದೆ ಎಂಬುದು ತಿಳಿಯುತ್ತೆ. ಬಾಗ್ರಾಮ್ನ ಸ್ಥಾನವು ಚೀನಾ ಮತ್ತು ಪಾಕಿಸ್ತಾನ ಎರಡಕ್ಕೂ ಕೂಡ ನೇರ ಬೆದರಿಕೆಯಾಗಿದೆ. ಬಾಗ್ರಾಮ್ನಿಂದ ಭಾರತೀಯ ವಾಯುಸೇನೆಯ ಯುದ್ಧ ವಿಮಾನಗಳ ವ್ಯಾಪ್ತಿಯು ಚೀನಾದ ಪ್ರಾಮುಖ್ಯತೆಯನ್ನ ಹೊಂದಿರುವಂತಹ ಪ್ರಾಂತ್ಯಗಳಾಗಿರುವಂತಹ ಶಿನ್ಜಿಯಾಂಗ್ ಮತ್ತು ಟಿಬೆಟ್ ಪ್ರದೇಶಗಳ 70% 80% ಭಾಗವನ್ನ ಒಳಗೊಂಡಿರುತ್ತದೆ. ಅಂದ್ರೆ ಅಲ್ಲಿಂದ ಭಾರತವು ಚೀನಾದ ಗಡಿ ಚಟುವಟಿಕೆಗಳ ಮೇಲೆ ನಿಕಟವಾದ ನಿಗಾವನ್ನ ಕೂಡ ಇರಿಸಬಹುದು. ಇನ್ನು ಬಾಗ್ರಾಮ್ನಿಂದ ಭಾರತವು ಪಾಕಿಸ್ತಾನದ ಪಶ್ಚಿಮ ಮತ್ತು ಉತ್ತರ ಭಾಗಗಳ ಚಟುವಟಿಕೆಗಳನ್ನ ಸುಲಭವಾಗಿ ನಿಭಾಯಿಸಬಹುದು. ಇದು ಪಾಕಿಸ್ತಾನಕ್ಕೆ ಎರಡು ಕಡೆಯಿಂದಲೂ ಕೂಡ ಒತ್ತಡವನ್ನು ಸೃಷ್ಟಿಸುತ್ತದೆ. ಒಂದ್ ಕಡೆ ಭಾರತ ಸಾಂಪ್ರದಾಯಿಕ ಗಡಿ, ಮತ್ತೊಂದ್ ಕಡೆ ಅಫ್ಘಾನಿಸ್ತಾನದ ಈ ಮಿಲಿಟರಿ ನೆಲೆ. ಇನ್ನು ಭಾರತವು ಇಲ್ಲಿಗೆ ತನ್ನ ಸುಯೋಗ್ ಫೈಟರ್ ಜೆಟ್ ಗಳ ಇತ್ತೀಚಿನ ಆವೃತ್ತಿಗಳನ್ನ ನಿಯೋಜಿಸಲು ಯೋಚಿಸ್ತಾ ಇದೆ. ಸುಯೋಗ್ನ ಬೃಹತ್ ಕಾರ್ಯಾಚರಣೆಯ ವ್ಯಾಪ್ತಿಯು ಬಾಗ್ರಾಮ್ನಿಂದ ಮತ್ತಷ್ಟು ವಿಸ್ತರಿಸುತ್ತೆ. ಇದು ಒಂದ್ ಕಾಲದಲ್ಲಿ ಭಾರತಕ್ಕೆ ಬೆದರಿಕೆಯಾಗಿದ್ದ ಈ ಎರಡು ದೇಶಗಳನ್ನ ಗುರಿಯಾಗಿಸಲು ಭಾರತಕ್ಕೆ ಹೊಸ ಕೀ ಸ್ಟ್ರಾಟಜಿಯನ್ನ ನೀಡಿದೆ. ಇನ್ನು ಅಮೆರಿಕವು 20 ವರ್ಷಗಳ ಕಾಲ ಬಾಗ್ರಾಮ್ ಸೇರಿದಂತೆ ಅಫ್ಘಾನಿಸ್ತಾನದಲ್ಲಿ ತನ್ನ ಮಿಲಿಟರಿ ಪಾತ್ರವನ್ನ ಮುಂದುವರಿಸಲು ಮುಖ್ಯ ಕಾರಣ ಕೇವಲ ಭಯೋತ್ಪಾದನೆಯ ನಿಯಂತ್ರಣವಲ್ಲ, ಬದಲಿಗೆ ಅಫ್ಘಾನಿಸ್ತಾನವು ಪ್ರಪಂಚದ
ಪ್ರಪಂಚದಾದ್ಯಂತ ಅತ್ಯಂತ ಮೌಲ್ಯಯುತವಾದಂತಹ ಮತ್ತು ವಿರಳವಾದಂತಹ ಖನಿಜ ನಿಕ್ಷೇಪಗಳನ್ನು ಹೊಂದಿದೆ. ಈ ಖನಿಜಗಳು ಆಧುನಿಕ ತಂತ್ರಜ್ಞಾನಕ್ಕೆ ಅಂದ್ರೆ ಎಲೆಕ್ಟ್ರಾನಿಕ್ ಚಿಪ್ಗಳು ಮತ್ತು ಬ್ಯಾಟರಿಗಳು ಇತ್ಯಾದಿಗಳಿಗೆ ಅತ್ಯಗತ್ಯವಾಗಿದೆ. ಈ ಸಂಪನ್ಮೂಲಗಳ ಮೇಲೆ ಹಿಡಿತ ಸಾಧಿಸಲು ಅಮೆರಿಕ ಬಯಸ್ತಾ ಇದೆ. ಬಾಗ್ರಾಮ್ನ ನಿಯಂತ್ರಣ ಕಳೆದುಕೊಂಡ್ರೆ ಈ ಖನಿಜಗಳ ಮೇಲಿನ ಪ್ರಭಾವವು ಕಳೆದು ಹೋಗುತ್ತದೆ ಎಂದು ಅಮೆರಿಕ ಭಾವಿಸಿದೆ. ಇನ್ನು ಅಮೆರಿಕ ಸೇನೆ 2021ರಲ್ಲಿ ಹಿಂದೆ ಸರಿದಾಗ ಅದರ ತಂತ್ರಜ್ಞಾನ ಮತ್ತು ಮಿಲಿಟರಿ ವ್ಯವಸ್ಥೆಗಳು ಯಾವುದೇ ಶಕ್ತಿಗೆ ಪುನಃ ಬಳಸಲು ಸಾಧ್ಯವಾಗದಂತೆ ಸಂಪೂರ್ಣವಾಗಿ ನಾಶಪಡಿಸಲಾಗಿತ್ತು. ವಿಶ್ವದ ಯಾವುದೇ ಶಕ್ತಿಯು ಇದನ್ನು ಸರಿಪಡಿಸಲು ಸಾಧ್ಯವಿಲ್ಲ ಎಂದು ಅಮೆರಿಕವು ನಂಬಿತ್ತು. ಆದ್ರೆ ಇಲ್ಲಿ ಭಾರತದ ರಾಜತಾಂತ್ರಿಕತೆ ಮತ್ತು ತಂತ್ರಜ್ಞಾನ ಶಕ್ತಿ ಗೆದ್ದಿದೆ. ತಾಲಿಬಾನ್ ಸರ್ಕಾರವು ಬಾಗ್ರಾಮ್ ಏರ್ ಬೇಸ್ ಅನ್ನ ಚೀನಾ ಅಥವಾ ಪಾಕಿಸ್ತಾನಕ್ಕೆ ಹಸ್ತಾಂತರಿಸದೆ ಭಾರತಕ್ಕೆ ಒಪ್ಪಿಸಲು ನಿರ್ಧರಿಸಿದ್ದು ಯಾಕೆ ಅಂತ ನೋಡುವುದಾದ್ರೆ, ತಾಲಿಬಾನ್ ಆಡಳಿತವು ಚೀನಾ ಮತ್ತು ಪಾಕಿಸ್ತಾನ ಎರಡರ ರಾಜಕೀಯ ಉದ್ದೇಶಗಳ ಬಗ್ಗೆಯೂ ಕೂಡ ಸಂಶಯ ಹೊಂದಿದೆ. ಭಾರತವು ಅಫ್ಘಾನಿಸ್ತಾನದ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ತಂತ್ರಜ್ಞಾನದಲ್ಲಿ ಮಾತ್ರ ಆಸಕ್ತಿಯನ್ನು ಹೊಂದಿದೆ ಅಂತ ತಾಲಿಬಾನ್ ನಂಬಿದೆ. ಇನ್ನು ಬಾಗ್ರಾಮ್ ಅನ್ನ ಕೇವಲ ಸೇನಾ ನೆಲೆಯಾಗಿ ಬಳಸಿಕೊಳ್ಳುವುದಷ್ಟೇ ಅಲ್ಲದೆ ಅಫ್ಘಾನಿಸ್ತಾನಕ್ಕೆ ಅತ್ಯಂತ ಆಧುನಿಕ ಮತ್ತು ಹೈಟೆಕ್ ವಾಯುನೆಲೆಯಾಗಿ ಭಾರತವು ಅಭಿವೃದ್ಧಿ ಪಡಿಸುತ್ತಾ ಇದೆ. ಇಲ್ಲಿ ಅತ್ಯಾಧುನಿಕ ರನ್ವೇಗಳು, ಉಪಗ್ರಹ ವ್ಯವಸ್ಥೆಗಳು ಮತ್ತು ಅಡ್ವಾನ್ಸ್ ರಾಡರ್ ಸಿಸ್ಟಮ್ ಗಳನ್ನ ಅಳವಡಿಸಲಾಗ್ತಾ ಇದೆ. ಇದು ಅಫ್ಘಾನಿಸ್ತಾನವನ್ನ ಉಳಿದ ಜಗತ್ತಿಗೆ ಸಂಪರ್ಕಿಸುವಂತಹ ಪ್ರಮುಖ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕೆಲವೇ ತಿಂಗಳುಗಳಲ್ಲಿ ಅಮೆರಿಕವು ನಾಶಪಡಿಸಿ ಹೋದಂತಹ ತಾಂತ್ರಿಕ ವ್ಯವಸ್ಥೆಯನ್ನ ಭಾರತೀಯ ಇಂಜಿನಿಯರ್ಗಳು ಸರಿಪಡಿಸಿದ್ದು ಮಾತ್ರವಲ್ಲದೆ ಅದನ್ನ ಭಾರತೀಯ ವಾಯುಸೇನೆಗೆ ಸುಲಭವಾಗಿ ಬಳಸಲು ಸಾಧ್ಯವಾಗುವಂತೆ ಹೈಟೆಕ್ ಆಗಿ ಮಾರ್ಪಡಿಸಿದ್ದಾರೆ. ಇನ್ನು ಈ ಗೆಲುವು ಕೇವಲ ಮಿಲಿಟರಿ ನೆಲೆಗಳ ನಿಯಂತ್ರಣದಲ್ಲಷ್ಟೇ ಅಲ್ಲ, ಜಾಗತಿಕ ವೇದಿಕೆಯಲ್ಲಿ ಸಾರ್ವಭೌಮತೆಯ ಪ್ರಶ್ನೆಯಾಗಿದೆ. ಅಮೆರಿಕ ನಿರಂತರವಾಗಿ ಭಾರತಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಆರ್ಮಿ ಹಿಂದಕ್ಕೆ ತೆಗೆದುಕೊಳ್ಳುವಂತೆ, ಟೆಕ್ನಾಲಜಿ ಅಭಿವೃದ್ಧಿ ನಿಲ್ಲಿಸುವಂತೆ ಅಮೆರಿಕ ಎಚ್ಚರಿಕೆಯನ್ನು ನೀಡ್ತಾನೆ ಇದೆ. ಭಾರತ ಸರ್ಕಾರವು ಈ ಎಲ್ಲಾ ಬೇಡಿಕೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದೆ. ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ನಿಲುವಿನಲ್ಲಿ ಸ್ಪಷ್ಟವಾಗಿದ್ದಾರೆ. ಬಾಗ್ರಾಮ್ ಏರ್ವೇಸ್ ಈಗ ಭಾರತಕ್ಕೆ ಸಂಪೂರ್ಣ ಪ್ರಮಾಣದ ಮಿಲಿಟರಿ ನೆಲೆಯಾಗಿ ಮಾರ್ಪಟ್ಟಿದೆ. ಇನ್ನು ಭಾರತವು ಬಾಗ್ರಾಮ್ ಏರ್ಬೇಸ್ ನಿಂದ ಇನ್ನೊಂದು ಪ್ರಮುಖ ಹೆಜ್ಜೆಯನ್ನು ಇಡಲು ಸಿದ್ಧವಾಗಿದೆ. ಇದು ಅಮೆರಿಕ ಮತ್ತು ಪಾಕಿಸ್ತಾನಕ್ಕೆ ಮತ್ತಷ್ಟು ತಲೆನೋವನ್ನು ತಂದಿದೆ. ಶೀಘ್ರದಲ್ಲೇ ಭಾರತವು ಬಾಗ್ರಾಮ್ ಏರ್ಬೇಸ್ ಬಳಿ ಅಫ್ಘಾನಿಸ್ತಾನದ ಸೇನೆಯೊಂದಿಗೆ ಒಂದು ಬೃಹತ್ ಜಂಟಿ ಮಿಲಿಟರಿ ಸಮರಾಭ್ಯಾಸವನ್ನು ಪ್ರಾರಂಭಿಸಲಿದೆ. ಈ ಸಮರಾಭ್ಯಾಸವು ಕೇವಲ ಯುದ್ಧ ತರಬೇತಿಗಿಂತ ಹೆಚ್ಚಾಗಿ ವಿಶ್ವಕ್ಕೆ ಒಂದು ಬಲವಾದ ಸಂದೇಶವನ್ನು ರವಾನಿಸುತ್ತದೆ. ಇನ್ನು ಭಾರತ ಮತ್ತು ಅಫ್ಘಾನಿಸ್ತಾನಗಳ ನಡುವಿನ ಸ್ನೇಹವು ಮಿಲಿಟರಿ ಸಹಕಾರದ ಹಂತಕ್ಕೆ ತಲುಪಿದೆ. ಭಾರತೀಯ ವಾಯುಸೇನೆ ಮತ್ತು ಸೇನಾ ಪಡೆಗಳು ತಮ್ಮ ಸಾಮರ್ಥ್ಯವನ್ನ ಜಾಗತಿಕವಾಗಿ ಪ್ರದರ್ಶಿಸ್ತಾ ಇವೆ. ಈ ಬೆಳವಣಿಗೆಯಿಂದಾಗಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಲು ಅಮೆರಿಕ ಪರೋಕ್ಷವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ರೂ ಕೂಡ ಯಾವುದೇ ರೀತಿಯ ಲಾಭವಾಗುವ ಸಾಧ್ಯತೆ ಕೂಡ ಕಡಿಮೆಯಾಗಿದೆ. ಇನ್ನು ಇಂದು ಒಂದು ದೇಶವು ಜಾಗತಿಕ ಸೂಪರ್ ಪವರ್ ಆಗಿ ಗುರುತಿಸಿಕೊಳ್ಬೇಕಾದ್ರೆ ಅದರ ಮಿಲಿಟರಿ ಶಕ್ತಿ ಕೇವಲ ಅದರ ಗಡಿಯೊಳಗೆ ಇರಬಾರದು. ಪ್ರಪಂಚದ ಬೇರೆ ಬೇರೆ ದೇಶದೊಂದಿಗೆ ಕಾರ್ಯತಂತ್ರದ ಸ್ನೇಹವನ್ನ ಬೆಳೆಸಿ ಆಯಕಟ್ಟಿನ ಸ್ಥಳದಲ್ಲಿ ತನ್ನ ಮಿಲಿಟರಿ ನೆಲೆಯನ್ನು ಸ್ಥಾಪಿಸುವುದು ಅತ್ಯಗತ್ಯ. ಆಗ ಮಾತ್ರ ಆ ದೇಶದ ಶಕ್ತಿ ಮತ್ತು ಪ್ರಭಾವದ ಬಗ್ಗೆ ಜಗತ್ತಿಗೆ ಒಂದು ಗೌರವ ಮತ್ತು ಮಿಶ್ರಿತ ಭಯ ಕೂಡ ಇರುತ್ತೆ. ಭಾರತವು ಈಗ ಅದೇ ಹಾದಿಯಲ್ಲಿ ಸಾಗ್ತಾ ಇದೆ. ಅಫ್ಘಾನಿಸ್ತಾನದ ಬಾಗ್ರಾಮ್ ಏರ್ಬೇಸ್ ನಂತಹ ಸೂಕ್ಷ್ಮ ಪ್ರದೇಶದಲ್ಲಿ ನಿಯಂತ್ರಣ ಸಾಧಿಸುವುದು ಭಾರತದ ಈ ದೀರ್ಘಕಾಲೀನ ಕಾರ್ಯತಂತ್ರದ ಒಂದು ಭಾಗವಾಗಿದೆ. ಭಾರತ ದೇಶವು ಇದೇ ರೀತಿ ವಿಶ್ವದ ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿ ತನ್ನ ಕಾರ್ಯತಂತ್ರದ ಮಿಲಿಟರಿ ನೆಲೆಯನ್ನ ನಿರ್ಮಿಸಲಿ ಎಂದು ನೀವು ಬಯಸಿದ್ರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.